ನಿಮಗೆ ಇನ್ನೊಂದು ಗೊತ್ತಿರಲಿ, ದರ್ಶನ್ಗೆ ತೀರಾ ಕ್ಲೋಸ್ ಇರ್ತಕ್ಕಂಥ ಒಬ್ಬರಿಗೆ, ನಿಮಗೆ ಈ ವಿಷಯ ಗೊತ್ತಿರಲಿ, ತೀರಾ ಕ್ಲೋಸ್ ಇರತಕ್ಕಂತಹ ಒಬ್ಬ ವ್ಯಕ್ತಿಗೆ ಆ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ಘಟನೆಯ ನೇರ ಪ್ರಸಾರ ಹೋಗ್ತಾ ಇತ್ತು ಅಂತ ಈ ವಿಷಯ ಗೊತ್ತಿರಲಿ. ತೀರಾ ಕ್ಲೋಸ್ ದರ್ಶನ್ಗೆ, ಇದರ ಮೇಲೆ ಬಿಡಿಸಿ ಹೇಳಲ್ಲ ನಾನು, ಅತ್ಯಂತ ಕ್ಲೋಸ್ ಅವರಿಗೆ ಪಟ್ಟಣಗೆರೆ ಶೆಡ್ಡಲ್ಲಿ ನಡೆದಂತಹ ಘಟನೆಯ ನೇರ ಪ್ರಸಾರ ಇತ್ತು. ಏನೇನು ನಡೀತಿದೆ ಅಂಥೇಳಿ ಅವರಿಗೆ ಅಸಹ್ಯ ಬಂದು ಹೋಗಿ, ಅವರಿಗೆ ವಾಕರಿಕೆ ಬಂದು ಹೋಗಿ, ಹೇಸಿಗೆ ಬಂದು ಹೋಗಿ ಈ ಘಟನೆಯ ಬಗ್ಗೆ ಈ ಮನುಷ್ಯ ಈ ಮಟ್ಟಕ್ಕೂ ಇಳಿದುಬಿಟ್ಟ ಅಂಥೇಳಿ ಅವ್ರ ಕಡೆಯಿಂದನೇ ಪೊಲೀಸರಿಗೆ ಒಂದು ಮಾಹಿತಿ ಹೋಗಿತ್ತು ಅಂತ ಕೂಡ ಒಂದು ಮಾಹಿತಿ ಇದೆ. ನೇರ ಪ್ರಸಾರ ಏನೇನು ನಡೀತಾ ಇದೆ ಇಲ್ಲಿ, ಯಾರಿಗೋಸ್ಕರ ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಇಲ್ಲಿ, ದ ಸೋ ಕಾಲ್ಡ್ ಡಿ ಬಾಸ್ ಇಲ್ಲಿ ಮಾಡ್ತಿರೋದು ಏನು ಅಂಥೇಳಿ ನೇರ ಪ್ರಸಾರದಲ್ಲಿ ಹೋಗಿತ್ತು. ಗುಂಪಿನಲ್ಲಿ ಒಬ್ಬನ ಕಡೆಯಿಂದನೇ ಹೋಗಿತ್ತು. ಈ ಥರದ್ದು ನಡೀತಿದೆ ನೋಡಿ, ಅದನ್ನು ನೋಡಿ 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 ಬೇಸತ್ತು ಕಟ್ಟ ಕಡೆಗೆ ಈ ಅನ್ಯಾಯ, ಈ ಅಕ್ರಮ, ಈ ಮೋಸ, ಈ ದುರಂತವನ್ನು ನಾನು ನೋಡೋಕ್ಕಾಗಲ್ಲ ಅಂಥೇಳಿ ಆ ನಂತರದಲ್ಲಿ ಪೊಲೀಸ್ಗೆ ಆ ಮಾಹಿತಿ ಹೋಗಿತ್ತು ಅಂತ ಕೂಡ ಇದೆ. ಯಾವುದೇ ಕಾರಣಕ್ಕೂ ನೀನು ಬಿಡಬೇಡಿ ಅಂತ ಆ ಮಟ್ಟದಲ್ಲಿ ಈ ಪಟ್ಟಣಗೆರೆಯ ಟಾರ್ಚರ್ ಶೆಡ್ ಇದೆಯಲ್ಲ, ಟಾರ್ಚರ್ ಶೆಡ್ ಅಲ್ಲಿ ಅಂಥ ಘಟನೆಗಳು ನಡೆದು ಹೋಗಿದೆ. ಅಲ್ಲಿ ಇನ್ನೊಂದು ಕಡೆ ಅರೆಸ್ಟ್ ಆಗೋ ದಿನ, ಇದೊಂದು ನೆಕ್ಸ್ಟ್ ಕಥೆ, ಇದು ಬೇರೆ ಕಥೆ. ಇಲ್ಲಿ ಆ ವ್ಯಕ್ತಿಗೆ ಮಾಡಿದಂತಹ ನೋಡಿ, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಊಟ ತನ್ನಿಚ್ಛೆ ರೀ, ನಮಗೇನು ಇಷ್ಟ ಆಗುತ್ತೋ ನಾವು ಅದನ್ನು ಊಟ ಮಾಡ್ತೀವಿ. ನೋಟ ಪರರಿಚ್ಛೆ, ನೀವು ನೋಡಬೇಡ, ನೋಡು, ನಾವು ಹೇಳಕ್ಕೆ ಬರಲ್ಲ ಅದು ಅಲ್ವಾ. ಸೊ ತಿನ್ನಬಾರ್ದನ್ನು ತಿನ್ನಿಸಿ, ನಾನ್ ವೆಜ್ ತಿನ್ನಿಸಿ, ನಾನ್ ವೆಜ್ಜಲ್ಲೂ ಬೇರೆದಿದೆ ವಿಷಯ, ಅದನ್ನು ತಿನ್ನಿಸಿ ಆ ಮನುಷ್ಯನಿಗೆ. ಅವನ ಧರ್ಮಕ್ಕೆ ವಿರುದ್ಧನೋ, ಜಾತಿಗೆ ವಿರುದ್ಧನೋ, ಅವನ ಪದ್ಧತಿಗೆ ವಿರುದ್ಧನೋ, ಅವನಿಗೆ ಆಗ್ತಿರ್ಲಿಲ್ವೋ ಆ ಒಂದು ಪ್ರಾಣಿಯ ಪದಾರ್ಥ, ಅದನ್ನೇ ತಿನ್ನಿಸಿದ್ದಾರೆ. ವಿಕೃತ ಅಲ್ವೇನ್ರಿ ಇದು? ನಮ್ಮ ನಡುವೆ, ನಮ್ಮ ನಡುವೆನೇ ಬೆಂಗಳೂರಲ್ಲಿ ನಾವು ಓಡಾಡ್ತಕ್ಕಂಥ ಜಾಗದಲ್ಲಿ ಈ ತರಹ ನರರೂಪಿ ರಾಕ್ಷಸರು ಇದ್ದಾರೇನ್ರಿ? ಆಶ್ಚರ್ಯ ಆಗಲ್ವಾ? ನಮ್ಮ ನಡುವೆನೇ ಏನು ಎಡತಾಕಿದ್ರೆ ಗಿರಿನಗರ, ಎಡತಾಕಿದ್ರೆ ಆರ್ ಆರ್ ನಗರ, ಎಡತಾಕಿದ್ರೆ ಈ ಕಡೆ ಬಂದರೆ ಕಾಮಾಕ್ಷಿ ಪಾಳ್ಯ, ಈ ಕಡೆ ಬಂದರೆ ಕಲಾಸಿ ಪಾಳ್ಯ, ಇಲ್ಲಿಲ್ಲೇನೆ. ಕಾಡು ಪ್ರಾಣಿಗಳಾದರೂ ಮೇಲಲ್ವೇನ್ರಿ? ಕಾಡು ಪ್ರಾಣಿ ಹಸಿವಿಗೆ ಬೇಟೆ ಆಡ್ತವೆ ಅಷ್ಟೇ, ಫಿನಿಶ್. ಬಂಗ್ಲೆ ಕಟ್ಟಕ್ಕೆ ಮಾಡ್ತವ, ಹಫ್ತಾಗಿ ಮಾಡ್ತಾರಾ, ತನ್ನ ಗರ್ಲ್ ಫ್ರೆಂಡ್ಗೆ ಯಾರೋ ಏನೋ ಕಳಿಸ್ಬಿಟ್ಟ ಅಂತ ಹೇಳಿ ಆದರೂ ಮಾಡುತ್ತಾ ಕಾಡು ಪ್ರಾಣಿ? ನೋ. ತನ್ನ ಗೆಳತಿಗೆ ಯಾರೋ ಏನೋ ಕಳಿಸ್ಬಿಟ್ಟ ಅಂತ ಮಾಡುತ್ತಾ ಕಾಡು ಪ್ರಾಣಿ? ನೋ, ಕಳ್ಸೋಕ್ಕಾಗೋದೂ ಇಲ್ಲ. ಬಟ್ ಮನುಷ್ಯರು ನೋಡಿ, ಅದಕ್ಕೆ ಮೈಸೂರು ಝೂನಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ನಾನು ಮೈಸೂರು ಝೂಗೆ. ಒಮ್ಮೆ ಅವರೊಂದು ಕನ್ನಡಿ ಇಟ್ಟಿದ್ದಾರೆ. ಕನ್ನಡಿ ಅಂದರೆ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಅತ್ಯಂತ ಕ್ರೂರ ಪ್ರಾಣಿ ಅಂತ ಆ ಬಾಕ್ಸ್ ಮೇಲೆ ಬರೆದಿರ್ತಾರೆ. ಕುತೂಹಲದಿಂದ ನಾವೇನು ಮಾಡ್ತೀವಿ, ಆ ಬಾಕ್ಸ್ ಓಪನ್ ಮಾಡ್ತೀವಿ. ಬಾಕ್ಸ್ ಓಪನ್ ಮಾಡಿದ್ರೆ ಕಾಣೋದು ನಮ್ಮದೇ ಬಿಂಬ. ಅಂದರೆ ಅತ್ಯಂತ ಕ್ರೂರ ಪ್ರಾಣಿ ಅಂತ ಈ ಜಗತ್ತಲ್ಲಿದ್ದರೆ ಅದು ಮನುಷ್ಯ ಅಂತ. ಈ ಮಟ್ಟದಲ್ಲಿ ಚಿತ್ರಹಿಂಸೆ ಕೊಟ್ಟು ಹೊಡೆದು ಕೊಲ್ಲುವಂಥದ್ದು ಏನಿತ್ತು? ಇನ್ನೂ ಹೇಳ್ಬಿಡ್ತೀವಿ, ವೈಯಕ್ತಿಕವಾಗಿ ಅಪಾರ್ಟ್ ಫ್ರಮ್ ಪವಿತ್ರ ಗೌಡ ತೀರಾ ಪರ್ಸ್ನಲ್ ಎನ್ನುವಂತಹದ್ದು ಆ ಗ್ರೂಪಲ್ಲಿ ಇಷ್ಟು ಜನ ಹೊಡೆದಿದ್ದಾರಲ್ಲ, ಯಾರಿಗೇನೂ ಇಲ್ಲ. ಪವಿತ್ರ ಗೌಡ ನೀವು ಕಮೆಂಟ್ ಮಾಡಿಕೊಂಡ, ಅಣ್ಣನ ಬಿಟ್ಟುಬಿಡು ಅಂದ, ಅತ್ತಿಗೆನ ಬಿಟ್ಟುಬಿಡು ಅಂದ, ಅಲ್ಲಿಂದ ಶುರುವಾಯಿತು. ಓಹೋ, ಟ್ರೇಸು, ಟ್ರ್ಯಾಪು ಎಲ್ಲ, ಟ್ರೇಸ್, ಟ್ರ್ಯಾಪ್ 3 ಮಾಡಿ ಕಿಡ್ನ್ಯಾಪ್ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ ಅವನನ್ನು ಹೊಡೆಯೋ ಆನಂದವನ್ನು ನೋಡಿ ಅವರು ಹೊಡೆದು ಬೈದು, ಏನ್ರಿ ಇದೆಲ್ಲ? ಇದೊಂದು ಭಾಗ. ನೆಕ್ಸ್ಟ್ ನೋಡಿ.